ಎಲ್ಲವೋ ದೃಪದ, ನೊಣಕ್ಕೆ ಕಸವೇ ಶ್ರೇಷ್ಠ ಎನ್ನುವ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ. ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೋ ಎಂಬ ಒಂದೇ ಒಂದು ಕಾರಣದಿಂದ ನಿನ್ನನ್ನ ಕೊಲ್ಲದೆ ಉಳಿಸಿರುವೆ. ಆದ್ರೆ ಈ ಸಭಾ ಮಂಡಲದಲ್ಲಿ ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನೀ ಗಾಬರಿ ಪಡುವಂತೆ ಎಡೆಮುರಿ ಕಟ್ಟಿಸದೇ ಇದ್ದರೆ ನಾನು ಮೀಸೆಯನ್ನ ಹೊತ್ತಿರುವುದೇ ವ್ಯರ್ಥವಲ್ಲವೇ? ಕೆಮ್ಮನೆ ಮೀಸೆ ಹೊತ್ತನೆ ಈ ಪದ್ಯವನ್ನ ಪಂಪ ಕವಿಯು ಬರೆದಿರುವ ವಿಕ್ರಮಾರ್ಜುನ ವಿಜಯಂ ಎಂಬ ಕೃತಿಯಿಂದ ಆಯ್ದುಕೊಡ್ಲಾಗಿದೆ. ಈ ಕಾವ್ಯವನ್ನ DL ನರಸಿಂಹಾಚಾರ್ಯರವರು ಸಂಪಾದಿಸಿದ್ದಾರೆ. ಪದ್ಯದ ಹಿನ್ನೆಲೆಯ ಕತೆ. ದ್ರೋಣ ಮತ್ತು ದೃಪದರಿಬ್ಬರು ಬಾಲ್ಯದ ಸಹಪಾಠಿಗಳು. ದೃಪದನು ತಾನು ದೊರೆಯಾದ್ಮೇಲೆ ನನ್ನ ಬಳಿಗೆ ಬಂದ್ರೆ ನಿನಗೆ ಸಹಾಯ ಮಾಡ್ತೀನಿ ಅಂತ ದ್ರೋಣನಿಗೆ ಹೇಳಿರ್ತಾನೆ. ದ್ರೋಣನಿಗೆ ಬಡತನ ಬಂದಾಗ ದೃಪದ ರಾಜನಾಗಿರ್ತಾನೆ. ದ್ರೋಣ ದೃಪದನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಹೇಳಿದ ಆ ಮಾತನ್ನ ನೆನೆಸ್ಕೊಂಡು ಸಹಾಯವನ್ನ ಯಾಚಿಸಿಕೊಂಡು ದೃಪದನ ಬಳಿಗೆ ಬರ್ತಾನೆ. ಆದ್ರೆ ಆಗಾಗಲೇ ದೃಪದನಿಗೆ ಅಧಿಕಾರದ ಮದ ಆವರಿಸ್ಕೊಂಡಿರುತ್ತೆ. ದ್ರೋಣ ತನ್ನ ಸಹಪಾಠಿ ಎಂದೇ ಅವನು ಗುರುತಿಸದಾಗ್ತಾನೆ. ಆಗ ಅವರಿಬ್ಬರ ನಡುವೆ ನಡೆಯುವ ಸಂಭಾಷಣೆ ಈ ಪದ್ಯದ ಕಥೆಯ ಸಾರಾಂಶ. ಪದ್ಯದ ಸಾರಾಂಶ ಕತೆ. ದ್ರೋಣಾಚಾರ್ಯನಿಗೆ ಕೆಟ್ಟ ಬಡತನ ಬರುತ್ತೆ. ಆಗ ಆ ದ್ರೋಣನು ತನ್ನ ಮಗ ಅಶ್ವತ್ಥಾಮನನ್ನ ಕರ್ಕೊಂಡು ದೇಶಗಳನ್ನ ಸುತ್ತಿ ಪರಶುರಾಮನ ಬಳಿ ಬರ್ತಾನೆ. ನಾರು ಮಡಿ ಉಳ್ಳವನು, ಜಟಾ ಸಮೂಹದಿಂದ ಕೂಡಿದವನು ಆದ ಪರಶುರಾಮನು ದ್ರವ್ಯವನ್ನ ಬೇಡುವುದಕ್ಕಾಗಿ ಬಂದ ದ್ರೋಣನಿಗೆ ಚಿನ್ನದ ಪಾತ್ರೆಗಳಿಲ್ಲದ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕೊಟ್ಟು ಪೂಜಿಸ್ತಾನೆ. ನಂತರ ಪರಶುರಾಮನು, ನನ್ನ ಒಡವೆಗಳನ್ನ ಬೇಡಿದವರಿಗೆ ಕೊಟ್ಟೆನು, ಭೂಮಂಡಲವನ್ನ ಗುರುಗಳಿಗೆ ಕೊಟ್ಟೆನು, ಈಗ ನನ್ನ ಬಳಿ ಒಂದಡಕೆ ಕೂಡ ಇಲ್ಲ, ಬೇಡಿ ಬಂದ ಇವನನ್ನು ಹೇಗೆ ಸಂತೋಷ ಪಡಿಸ್ಲಿ ಎಂದು ಯೋಚಿಸ್ತಾ, ಎಲೇ ದ್ರೋಣನೆ, ಈಗ ನನ್ನ ಬಳಿ ಇದೊಂದು ಬಿಲ್ಲು, ಈ ದಿವ್ಯಾಸ್ತ್ರಗಳ ಸಮೂಹವಿದೆ, ಬೇರೆ ಯಾವುದೇ ಆಸ್ತಿ ಇಲ್ಲ, ಇವುಗಳಲ್ಲಿ ನಿನಗೇನು ಕೊಡಲಿ ಎಂದು ಕೇಳ್ತಾನೆ. ಆಗ ದ್ರೋಣಾಚಾರ್ಯನು, ನನಗೆ ವಿದ್ಯಾಧನವೇ ಸಂಪತ್ತಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನ ದಯಪಾಲಿಸಬೇಕೆಂದು ಹೇಳಿ ವಾರುಣ, ವಾಯುವ್ಯ, ಆಗ್ನೇಯ, ಐಂದ್ರಾದಿ ಅಸ್ತ್ರಗಳನ್ನ ಪರಶುರಾಮನಿಂದ ಪಡ್ಕೋತಾನೆ. ನಂತರ ತನ್ನ ಸಹಪಾಠಿಯಾದ ದೃಪದನು ಛತ್ರಾವತದಲ್ಲಿ ರಾಜ್ಯಭಾರ ಮಾಡ್ತಿದ್ದಾನೆಂದು ಕೇಳಿ ಆ ಸ್ಥಳಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲಿನಲ್ಲಿ ನಿಂತ್ಕೊಂಡು ದ್ವಾರಪಾಲಕನನ್ನ ಕರೀತಾನೆ. ನಿಮ್ಮ ಜೊತೆಯಲ್ಲಿ ಆಟವಾಡಿದ ಸ್ನೇಹಿತನಾದ ದ್ರೋಣನೆಂಬ ಬ್ರಾಹ್ಮಣನು ಬಂದಿದ್ದಾನೆ ಎಂದು ನಿಮ್ಮ ರಾಜನಿಗೆ ತಿಳಿಸೆಂದು ಹೇಳಿ ಕಳಿಸ್ತಾನೆ. ಆ ದ್ವಾರಪಾಲಕ ಅದೇ ರೀತಿ ದೃಪದನಿಗೆ ತಿಳಿಸ್ತಾನೆ. ಆ ರಾಜ ದೃಪದನು ಆಗಾಗಲೇ ರಾಜ್ಯದ ಮದದ ಅಹಂಕಾರದಿಂದ ಒಳ್ಳೆಯ ನಡತೆ ಇಲ್ಲದವನಂತಾಗಿರ್ತಾನೆ. ಸೇವಕನ ಮಾತಿಗೆ ದೃಪದನು, ಹಾಗೆನ್ನುವವರು ಯಾರು? ಅದು ಅವನ ಭ್ರಮೆ. ದ್ರೋಣನೆಂಬುವನು ಒಬ್ಬ ಬ್ರಾಹ್ಮಣನೇ, ನನ್ನ ಸ್ನೇಹಿತನೇ, ಅವನಾರೋ ನನಗೆ ತಿಳಿದಿಲ್ಲ, ಅವನನ್ನ ಹೊರಕ್ಕೆ ತಳ್ಳಿ ಎಂದು ತುಂಬಿದ ಸಭೆಯ ಮಧ್ಯದಲ್ಲಿ ತಿಳಿಸ್ತಾನೆ. ರಾಜ ದೃಪದನು ಹೇಳಿದ್ದನ್ನ ದ್ವಾರಪಾಲಕ ದ್ರೋಣಾಚಾರ್ಯನಿಗೆ ತಿಳಿಸ್ತಾನೆ. ಆಗ ದ್ರೋಣ ಬಲವಂತವಾಗಿ ಸಭೆಗೆ ಪ್ರವೇಶ ಮಾಡಿ ರಾಜನನ್ನ ಕುರಿತು, ಅಣ್ಣ, ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ತಿಳಿದಿಲ್ಲವೇ ಎಂದಾಗ ದೃಪದ ರಾಜನು, ನೀನಾರೋ ತಿಳಿದಿಲ್ಲ, ನೀನು ನನ್ನನ್ನು ಅದೆಲ್ಲಿ ನೋಡಿದ್ದೀಯೋ? ರಾಜನಿಗೋ ಬ್ರಾಹ್ಮಣನಿಗೋ ಅದ್ಯಾವ ಸ್ನೇಹ? ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರಾಗ್ತಾರಾ ಎಂದು ದ್ರೋಣನಿಗೆ ಮರ್ಮ ಭೇದವಾಗುವಂತೆ ಹೀಹಳಿಸ್ತಾನೆ. ನಂತರ ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಎಳೆದು ಅರಮನೆಯಿಂದ ನೂಕಿ ಎಂದಾಗ ದ್ರೋಣನು, ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು, ಮುಖದಲ್ಲಿ ವಕ್ರ ಚೇಷ್ಟೆ ಉಂಟಾಗುವುದು, ಸಂಬಂಧಗಳನ್ನು ಮರೆಯುವಂತೆ ಮಾಡುವುದು, ಹಾಗಾಗಿ ಐಶ್ವರ್ಯ ಕಳ್ಳಿನೊಡನೆ ಹುಟ್ಟಿತೆಂಬುದನ್ನ ಈಗ ತಿಳ್ಕೊಂಡೆ ಅನ್ಕೋತಾನೆ. ನಂತರ ಎಲ್ಲವೋ ದೃಪದ, ನೊಣಕ್ಕೆ ಕಸವೇ ಶ್ರೇಷ್ಠ ಎನ್ನುವ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ. ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೋ ಎಂಬ ಒಂದೇ ಒಂದು ಕಾರಣದಿಂದ ನಿನ್ನನ್ನ ಕೊಲ್ಲದೆ ಉಳಿಸಿರುವೆ. ಆದ್ರೆ ಈ ಸಭಾ ಮಂಡಲದಲ್ಲಿ ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನೀ ಗಾಬರಿ ಪಡುವಂತೆ ಎಡೆಮುರಿ ಕಟ್ಟಿಸದೇ ಇದ್ದರೆ ನಾನು ಮೀಸೆಯನ್ನ ಹೊತ್ತಿರುವುದೇ ವ್ಯರ್ಥವಲ್ಲವೇ? ದ್ರೋಣ ಪ್ರತಿಜ್ಞೆಯನ್ನ ಮಾಡಿ ಅಲ್ಲಿಂದ ತೆರಳುತ್ತಾನೆ. ಇದಿಷ್ಟು ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದ ಸಾರಾಂಶ. ಇದೇ ರೀತಿಯ ಇನ್ನಿತರ SSLC ಗದ್ಯ ಮತ್ತು ಪದ್ಯಗಳ ಸಾರಾಂಶಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.